ದುಡ್ಡು ಇನ್ನೂ ದುಡ್ಡಿದೆ, ಕೋಟ್ಯಾಂತರ ರೂಪಾಯಿ ದುಡ್ಡಿದೆ ಸರ್ಕಾರದಲ್ಲಿ, ಇವ್ರ ಅಕೌಂಟ್ ಅಲ್ಲಿ ಇದೆ. ನೀವೆಲ್ಲ ಏನು ತಪ್ಪು ತಿಳ್ಕೊಬೇಡಿ. ನೀವು ರಿಜಿಸ್ಟ್ರೇಷನ್ ನಾಳೆ ಹೋಗಿ ಮಾಡಿಸ್ಕೊಡಿ. ಇರೋ ತುಂಡು ಭೂಮಿ ಈ ಏನ್ ಮಾಡಿದ್ರೆ ಅಂದ್ರೆ 8.5 ಕುಂಟೆ ಜಂಟಿಲಿತ್ತು ನಮ್ದು. ತಗೋಗಿ 3 ಕುಂಟೆ ಒಂದು 5 ಕುಂಟೆ ಒಂದ ಒಪಿನಿಯನ್ ಕೇಳಿಲ್ಲ, ವೆಂಚರ್ಸ್ ಕೇಳಿಲ್ಲ. ಅದ್ ಯಾವ ಟೈಪ್ ಇದು ಜಮೀನ್ ಅಕ್ವಿಷನ್ ಮಾಡೋದೇ ಹಿಂಗೆ. ನಿಮ್ಗೇನು ನೀವು ಹಣದ ಹೊಡೆದಾಡ್ಬೇಡಿ. ನಿಮ್ದು ಎಷ್ಟೆಷ್ಟು ಹೋಯ್ತೆ ನಿಮಗೆ ಬಂದಿರೋ ದುಡ್ಡನ್ನ ಹಂಚ್ಕೊಳ್ಳಿ. ಹೆಂಗಾಗುತ್ತೆ? ಸಿಂಗಲ್ ಪಾಣಿ ಆಗೈತಿ. ಈಗ ಅವನಿಗೆ ನಾವ್ ದುಡ್ಡು ಹಂಚ್ಕೊಂಡ್ರೆ ಮತ್ ರಿಟರ್ನ್ ಹೆಂಗ್ ಮಾಡ್ಕೊಡೋದು ನಾವು? ಏನ್ನ ಜಾಯಿಂಟ್ ಅಲ್ಲಿ ಇತ್ತು. ಇವರು ನಮ್ಮ ಹೆಣ್ತಂದ್ರೆ ಗೊತ್ತಿಲ್ಲ, ಅವರು ಸಿಂಗಲ್ ಮಾಡ್ಸಿದ್ರೆ ಸಿಂಗಲ್ ಮಾಡಿ ಇವ್ರ ಅಣ್ಣನೇ, ಸ್ವಂತ ಅಣ್ಣನೇ. ಈ ಜಮೀನ್ ಬಿಟ್ಕೊಟ್ಟ ಆಯ್ತಲ್ಲ, ಆ ಜಮೀನೇ ಮಾಡಿಸ್ಕೊಂಡಾರ. ಇವ್ರದ್ದು ಹೋಗಿಲ್ವಾ? ಇವ್ರದ್ದು ಹೋಗಿಲ್ಲ. ಇವ್ರ ಬಡಿ ಅವ್ರಿಗೆ ಕೊಡಿ. ನಿನ್ಗೆ ಹೆಂಗ ನಿನ್ ಜಮೀನ್ ಹೋಗದ್ಮೇಲೆ ಅಲ್ಲಪ್ಪ, ನಿನ್ ಜಮೀನ್ ಹೋಗಿದ್ರೆ ನೀನ್ ಕೇಳು. ಮಾಡ್ಕೇಳಿ, ಬಂದ್ರು ವಿಚಾರ. ಅದಕ್ಕೆ ಸರ್ಕಾರದ ಯೋಜನೆ 10-15 ವರ್ಷದಿಂದ ಪಡೆಯೋದ್ ಬೇಡ. ಹಾಸನ ಜನ ಇದು ಮಾಡೋದ್ ಬೇಡ. ಅದು ಅವ್ ಕೇಳ್ಬೇಕು. ಅದು ಯಾರು ಮಾಡ್ಕೊಡಲ್ಲ. ನನ್ಗೆ ಮಾತಾಡ್ಲಿ ಇಲ್ಲ ಮೇಡಮ್, ಗಲಾಟೆ ಮಾಡ್ಬೇಡ್ರಪ್ಪ. ಕ್ಯಾನ್ಸಲ್ ಮಾಡಿಸ್ಕೋಬೋದಪ್ಪ, ಮಾಡ್ಕೊಡ್ತಾರ ಅವ್ರೆ. ನೀವು 4 ಜನ ಒಟ್ಟಿನ ಭೂಮಿ ಹೇಳಕ್ ಕೇಳ್ರಿ. ನೀವು 33 ಕುಂಟೆ ಹೋಗಿರೋದು ಎಷ್ಟು ಕುಂಟೆ ಎಷ್ಟು ಅಂತ ಗೊತ್ತಿಲ್ಲ, ಸರ್ವೇನೆ ಮಾಡಿಲ್ಲ. ಎಷ್ಟು ಕುಂಟೆ ಹೋಗುತ್ತೆ ಅದನ್ನ ಕಳೆದು ಇನ್ನು ಉಳಿದದ್ದನ್ನ ಜಮೀನು ಹಂಚ್ಕೊಳ್ಳಿ, ದುಡ್ಡು ಹಂಚ್ಕೊಳ್ಳಿ. ಈಗ ನಿಮಿಷ, ಈಗ ಇದು ಇವ್ರು ಯಾರ ಹೆಸರು ಬರ್ದಿದ್ರು? ಅಲ್ಲಿದಾರ ಜಮೀನ್ ಅಲ್ಲಿ ಬಿಡ್ಬೇಕಂದ್ರೆ ಇಲ್ಲಿ ಇವ್ರದಿದು. ಇದು ಏನು ಮಾಡ್ಬೇಡಿ, ಹೇಳಕ್ ಕೇಳಿ. ನಾವು ನೋಡು, ಇದು ತಮ್ಮಂದ್ರು ನೀವು ಮಾಡ್ಕೊಳ್ಳೋ ವಿದ್ಯೆ ಯಾವ ಅಧಿಕಾರಿನೂ ದೂರ್ಬೇಡಿ, ಯಾವ ಈ ಕನೆಕ್ಟ್ ಆಗೋದ್ರಲ್ಲಿ ಇವ್ರದ್ದು ಒಂದು ಸ್ವಲ್ಪ ಇವ್ರದ್ದು ಜಮೀನು ವೆಂಕಟ ಗೌಡ್ರು ಈಗ RTC ಅಲ್ಲಿ ಇವ್ರ ಹೆಸರೇ ಇದೆ ಸರ್. ಅಣ್ಣ ತಮ್ಮಗಳು ಏನ್ ಭಾಗ ಗೊತ್ತಿಲ್ಲ, ಬಟ್ RTC ವೆಂಕಟಗೌಡ್ರ ಹೆಸರಲ್ಲಿ ಇದೆ. ಇನ್ನು ಕೆಲಸ ಮಾಡ್ಬೇಕು. ಏನಿಲ್ಲ, ಇವ್ರು ಬಂದ್ಬಿಟ್ಟು ಖಾತೆ ಕ್ಯಾನ್ಸಲ್ ಅರ್ಜಿ ಕೊಡ್ತಾರೆ, ನಮ್ ಸೈನ್ ಇಲ್ಲ ಅಂತ. ಅದಕ್ಕೆ ಕ್ಯಾನ್ಸಲ್ ಮಾಡಿ ಮೇಡಮ್ ನೀವು ಒಪ್ಕೊಳ್ಳಿ. ಆ ಚೆಕ್ಕನ್ನು ನೀವೇ ಇಟ್ಕೊಳ್ಳಿ. ಅವ್ರು ಇಲ್ಲೆಲ್ಲ DC ಕೈ ಕೊಡ್ತೀವಿ ತಡಿಯಪ್ಪ. ರಾಜಿ ಮಾಡ್ಬಿಟ್ಟು ನಿಮ್ದೆಲ್ಲ ತೀರ್ಮಾನ ಮಾಡಿ. ನೀನು ನೋಡಪ್ಪ, ನೀನ್ ಕೊಡಕ್ ಹಾಕಲ್ಲ ಅಂದ್ರು ಒಪ್ಪಕ್ಕಲ್ಲ ಯಾರು. ಈಗ
ನೋಡ್ರೆ ಇವತ್ತು ದುಡ್ಡು ಕೊಡು ಅಂದ್ರೆ ನನ್ನ ಆಸ್ತಿ ಮಾರ್ಬಿಡು. ಪೊಲೀಸರೇ ನೋಡ್ರಿ, ಅವರು ಯಾರ್ದು ಈಗ ಅವ್ರನ್ನ ಜಿಲ್ಲಾಧಿಕಾರಿಗಳ ಹತ್ರ ರಾಜಿ ಕರೀತಾರೆ, ಅಲ್ಲಿ ರಾಜಿಯಾಗಿ ದುಡ್ಡು ಹಂಚ್ಕೆ ಬರ್ತಾರೆ. ಇಲ್ಲ ಕಾನೂನು ಪ್ರಕಾರ ಯಾರಿಗೆ ದುಡ್ಡು ಹೋಗ್ಬೇಕೋ ಅವ್ರಿಗೆ ಕೊಡ್ತಾರೆ. ಇವೆಲ್ಲ ದಬ್ಬಾಳಿಕೆ ನಡೆಯಲ್ಲ. ಕಾನೂನು ಪ್ರಕಾರ ಯಾರಿಗೆ ದುಡ್ಡು ಹೋಗ್ಬೇಕು ಅವರು ಅಣ್ಣ ತಮ್ಮಂದ್ರು ಮಾಡ್ಕೊಂಡ್ರೆ ಮಾಡ್ಕೊತಾರೆ, ಮಾಡ್ಕೊಂಡ್ರೆ ಇದ್ರೆ ನಾವೇನು ಮಾಡಕ್ಕಾಗಲ್ಲ, ಕಾನೂನು ಕೊಡ್ತಾರೆ. ಅದನ್ನ ಜಿಲ್ಲಾಧಿಕಾರಿಗಳ ಹತ್ರ ಇರುತ್ತೆ, ಅದನ್ನ ಮಾಡಿ ಇಲ್ಲಿ ನಿಂತ್ಕೊಂಡು ಕೆಲಸ ಇದು ಮಾಡಿಸ್ಬಿಟ್ಟು ಬಿಡಪ್ಪ. ಎಲ್ಲಿ ಈ 60-70 ವರ್ಷದಿಂದ ಹೇಳಕ್ ಕೇಳ್ರಿ, 60-70 ವರ್ಷದಿಂದ ಓದ್ತಾ ಇದ್ರು ನಿನಗೆ ದಾಖಲಾತಿಗಳಿಂದ ಇದ್ರೆ ನ್ಯಾಯಪತ್ರ ಇದ್ರೆ ತಗೊಂಬ ದುಡ್ಡು ಕೊಡ್ಸೋಣ. ಕ್ರಯಪತ್ರ ಇದ್ರೆ ತಗೊಂಡೋಗಿ ರೇ ಬಲ್ರಿ ಅವ್ರ ಕರೀರಿ, ಮಂಜುನಾಥ್ ಕರೀರಿ. ನೋಡ್ರಿ, ಅವನು ಕ್ರಯಪತ್ರ ಇದ್ರೆ ಅದು ಎಲ್ಲಿ ಬಂತು, ಎಲ್ಲಿಂದ ಬಂತು, ಅವ್ನ್ ಎಷ್ಟು ದುಡ್ಡು ಬರ್ಬೇಕು ಯಾರ್ದು ರೈತನ ಜಮೀನು ಹೋಗಿದೆ ಅವ್ನು ಡಾಕ್ಯುಮೆಂಟ್ಸ್ ಏನಿದೆ ತಗೊಂಡು ಅವ್ನಿಗೆ ಮಾಡ್ಕೊಂಡು. ನೀವು ಹಂಗೆ ಕಣ್ರಿ, ಬಹಳ ನೀವು ಅಷ್ಟೇ. ನಾನು ನೋಡ್ತೀನಿ ಎಲ್ಲಾ ತಲೂ ಅಕ್ವಿಷನಲ್ಲಿ ಸ್ವಂತ ಮನೆ ಇವ್ರು ಸಂಬಳ ದುಡ್ಡು ಎಣ್ಸ್ಕೊಂಡ್ರೆ ಸ್ವಲ್ಪ ಸಾಫ್ಟ್ ಮಾಡ್ಬೇಕು. ಮತ್ತೆ ಹೆಂಗೆ ಯೋಜನೆಗಳಾಗೋದು ಆಯ್ತಾ? ಆಯ್ತಲ್ರಿ, ನಾನು ಸೇರ್ಸ್ಕೊಡ್ತೀನಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ಮೇಲೆ ಯಾರ ಯಾವ ಎಂ ಐ ಕೇರಿಲ್ರಿ, ಯಾರ ಎಂ ಐ ಯಾರ ಎಂ ಐ ಇಂಜಿನಿಯರ್ ನೀನೇನಪ್ಪ? ಈ ಸಾರಿ ವಾರ್ಷಿಕ ದುರಸ್ತಿನಲ್ಲಿ ಸೇರಿಸಿ ಅವ್ರಿಗೆ ಏನು ಜಮೀನೆಲ್ಲ ಕೊಟ್ಟಿದ್ದಾರೆ ಅದನ್ನು ಮಾಡಿಸ್ಕೊಡಿ, ಕ್ಲೀನ್ ಮಾಡಿ, ಕ್ಲೀನ್ ಮಾಡಿಸ್ಕೊಡಿ. ಗೊತ್ತಾಯ್ತಾ? ಆ ತೂಬು ಇವೆಲ್ಲ ರೈತರು ಮಾಡ್ಕೊಡ್ತೀನಿ. KV ಲೈನ್ ಇದೆ, KV ಒಂದು ಬೈಕ್ ಇದೆ, ಯಾರು ಇಷ್ಟು ಜನ ಸೇರಿಸ್ಬಿಟ್ಟು ಪೀಲ್ಸ್ಕೊಳಕ್ಕಾಗಲ್ಲ. ಹೇಳಕ್ ಕೇಳ್ರಿ, KV ಲೈನ್ಗೆ ಪರಿಹಾರ ಇಲ್ಲ. ಅದ್ ಹೇಳೋಣ, ಒಂದು ಅರ್ಜಿ ಕೊಡು, ಅವ್ರಿಗೆ ಹೇಳಿ ಚೇಂಜ್ ಸಮಸ್ಯೆ ಬಗ್ಗೆ ಇಲ್ಲಿ ಇದೊಂದು ಹೆಚ್ಚಿ ನೀರು ತಗೊಂಡು
ಜಿಲ್ಲಾಧಿಕಾರಿ ಹತ್ರ ಅವ್ರ ಅಣ್ಣ ಮಕ್ಕಳು ನ್ಯಾಯ ಮಾಡಿ ಒಪ್ಪಲಿಲ್ಲ ಅಂದ್ರೆ ಕಾನೂನು ಇಲ್ಲ ನಾನು ಸಪ್ರೇಟ್ ಅಲ್ಲಿ ತಗೊಬನ್ನಿ ಅಲ್ಲಿ ಇಲ್ಲಿ ಏನು ತಗೊಬಂದ್ರಿ ಅಲ್ಲಿಗೆ ಅಲ್ಲಿ ನೋಡೋಣ ಎಲ್ಲ ಸಭೆ ಕರೆದಿದ್ದು ಸಭೆನೇ ನಡೆಯಕ್ ಬಿಡಲ್ವಲ್ಲ ಅಲ್ಲಿ ವಿಧಾನಸಭೆ ತೀರ್ಮಾನ ಆಗ್ದಲೇ ಏನ್ ಮಾಡಕ್ಕಾಗುತ್ತೆ 7 ದಿವಸ ನಾನೇ ಬಿಳಿ ನುಸಿ ರೋಗ ಅದ್ರ ಬಗ್ಗೆ ಎಲ್ಲಾ ಮಾಹಿತಿಯನ್ನು ಮುಖ್ಯಮಂತ್ರಿಗಳಿಗೆ ನಿನ್ನೆ ಕೊಟ್ಟು ವರದಿ ಕೊಟ್ಟು 70,000 ಹೆಕ್ಟೇರ್ ಈ ಬಿಳಿ ಸುಲಿ ರೋಗ ಬಂದು ಎಲ್ಲ ಮೆಕ್ಕೆಜೋಳ ಹೋಗಿದೆ. ಹೌದು, ನಾನು ಜಿಲ್ಲೆಯಲ್ಲ ಸುತ್ತೋ ಇಲ್ವಾ, ಎಲ್ಲ ಫೋಟೋ ಹೊಡ್ಕೊಂಡೋಗಿ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಚರ್ಚೆ ಮಾಡಿ ಪರಿಹಾರ ಕೇಳೋಣ ಅಂದ್ರೆ ವಿಧಾನಸಭೆ ನಡೆಯಕ್ಕೆ ಹೋಗಿಲ್ಲ. ಏನ್ ಮಾಡೋಣ, ಅದಾಗಿರೋದು ನಿಜ ಆಗಬೇಕು.